ಗರಿ ಗರಿ ಬಿಸಿ ಬಿಸಿ ಬೋಂಡ ಯಾರಿಗಿಷ್ಟ ಆಗಲ್ಲ ಹೇಳಿ. ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿರುವಂತಹ ಸ್ಪೆಷಲ್ ಬೋಂಡ ರೆಸಿಪಿ ನೋಡೋಣ ಬನ್ನಿ. ಇವತ್ತು ತಿನ್ನಕ್ಕೆ ಶುರು ಮಾಡಿದ್ರೆ ಪ್ಲೇಟ್ ಖಾಲಿ ಆಗೋದಂತೂ ಗ್ಯಾರಂಟಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸಬ್ಬಸಿಗೆ ಸೊಪ್ಪಿನ ಬೋಂಡ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಈರುಳ್ಳಿ ಚಿಕ್ಕದಾಗಿ ಕತ್ತರಿಸಿರೋದು, ಹಾಗೆ ಸಣ್ಣದಾಗಿ ಕತ್ತರಿಸಿರುವಂತಹ ಹಸಿಮೆಣಸಿನಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 1 ಕಪ್ಪಷ್ಟು ಸಣ್ಣದಾಗಿ ಕತ್ತರಿಸಿರುವಂತಹ ಸಬ್ಬಸಿಗೆ ಸೊಪ್ಪು, 1 ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕ ಹಾಗೆ ಉಪ್ಪು, ಹಾಗೂ ಒಂದು ಅರ್ಧ ಚಮಚದಷ್ಟು ಅಜ್ವೈನ್ ಅಥವಾ ಓಂಕಾಳು. ನಿಮಗೆ ಓಂಕಾಳು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಜೀರಿಗೆ ಬೇಕಾದರೂ ಹಾಕ್ಬೋದು. ಎಲ್ಲ ಪದಾರ್ಥಗಳನ್ನು ತಗೊಂಡು ಚೆನ್ನಾಗಿ ತಿಕ್ಕಿ ಕಲಿಸ್ಕೊಳ್ಳೋಣ. ಆ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ತಾ ಬಜ್ಜಿ ಅಥವಾ ಬೋಂಡದ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ನಾನು ಆಗಲೇ ಕೊತ್ತಂಬರಿ ಸೊಪ್ಪು ಹಾಕೋದನ್ನು ಮರೆತು ಬಿಟ್ಟಿದ್ದೆ, ಅದನ್ನೊಂದು ಸೇರಿಸ್ಕೊಂಡೆ. ಇವಾಗ ಈ ಸೊಪ್ಪುಗಳು ಹಾಗೂ ಶುಂಠಿ, ಹಸಿಮೆಣಸಿನಕಾಯಿ ಇವೆಲ್ಲ ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಎಷ್ಟು ಬೇಕಾದ್ರೂ ಹೊಂದಿಸ್ಕೊಳ್ಬೋದು. ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಹೀಗೆ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಅರ್ಧ ಕಪ್ಪಿಗೆ ಸ್ವಲ್ಪ ಕಡಿಮೆ ನೀರನ್ನು ಬಳಸಿದ್ದೀನಿ. ನೀರು ಹಾಕಿ ನೋಡಿ, ಹೀಗೆ ಅಂಟುವಂತಹ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ತುಂಬ ತೆಳ್ಳಗಾಗೋದು ಬೇಡ, ಹಾಗಂಥೇಳಿ ತುಂಬ ಗಟ್ಟಿ ಮಾಡೋದು ಬೇಡ. ಕೊನೆಯಲ್ಲಿ ದೊಡ್ಡ ಚಿಟಕಿ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸೋಡಾ ಬದಲಾಗಿ ಬಿಸಿ ಎಣ್ಣೆ, 1 ಟೇಬಲ್ ಚಮಚ ಬಿಸಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಸೋಡಾ ಅಥವಾ ಎಣ್ಣೆ ಎರಡರಲ್ಲಿ ಒಂದು ಹಾಕಬೇಕಾಗತ್ತೆ, ಆವಾಗ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಬಾಣಲೆನಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಈಗ ಮಾಡಿರುವಂತಹ ಹಿಟ್ಟಿಂದ ನೋಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನೇ ತೊಗೊಂಡು ಬೋಂಡದ ಶೇಪಲ್ಲಿ ಬಿಡಬೇಕಾಗತ್ತೆ. ನೀವು ದೊಡ್ಡದಾಗಾದರೂ ಮಾಡ್ಬೋದು, ಚಿಕ್ಕದಾಗಾದರೂ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಚಿಕ್ಕದಾಗಿ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ನಾನು ಚಿಕ್ಕದಾಗಿ ಮಾಡ್ಕೊಳ್ತೀನಿ. ಈ ರೀತಿ ಬಿಸಿ ಎಣ್ಣೆಗೆ ಹಾಕಿದ ಮೇಲೆ ಸುಮಾರು 1 ನಿಮಿಷ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. 1 ನಿಮಿಷ ಆದಮೇಲೆ ಹೀಗೆ ತಿರುವಿ ಹಾಕ್ತಾ ಎಲ್ಲ ಬದಿಯೂ ಚೆನ್ನಾಗಿ ಕಾಯೋ ಥರ ನಾವು ಕರಿಬೇಕಾಗತ್ತೆ, ಕಾಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಆವಾಗವಾಗ ತಿರುವುತ್ತಾ ಚೆನ್ನಾಗಿ ಹೊಂಬಣ್ಣ ಬರಬೇಕು. ಜೊತೆಗೆ ಗುಳ್ಳೆಗಳೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿವರೆಗೆ ಕಾಯಿಸಬೇಕು. ಎಣ್ಣೆ ಬಿಸಿಯಾಗಿರಲಿ. ಆಮೇಲೆ ಈ ರೀತಿ ಕಾಯಿಸುವಾಗ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಕಾಯಿಸಿ. ತುಂಬ ಗರಿಗರಿಯಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಸೊಪ್ಪೆಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕರವಾಗೂ ಇರುತ್ತೆ. ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ಬಡಿಸ್ಬೋದು. ಸುಲಭವಾಗುತ್ತೆ, 10 ನಿಮಿಷದಲ್ಲಿ ತಯಾರಾಗುತ್ತೆ. ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.